ಎಲ್ಲರೂ ನನ್ನ ಪ್ರೀತಿ ಜೊತೆ ಆಟ ಆಡ್ತಾ ಇದ್ದಾರೆ. ಪ್ರಿಯಾನ ನನ್ನಿಂದ ದೂರ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿನಗೆ ಪ್ರಿಯಾ ಅಂದ್ರೆ ಇಷ್ಟನಾ? ಪ್ರಿಯಾ ಆ ಹುಡುಗಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಇದ್ದಕ್ಕಿದ್ದಂಗೆ ಅವಳು ಕಾಣದೇ ಇರೋದ್ರಿಂದ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ. ಅವನಿಗೆ ಅವಾಗ್ಲಿಂದಾನೇ ಮೆಂಟಲ್ ಪ್ರಾಬ್ಲಮ್ ಇತ್ತು. ಇತ್ತೀಚೆಗದು ಗುಣ ಆಗ್ತಾನಂತ. ಪ್ರೀತಿ ಮಾಡೋರು ಸಡನ್ ಆಗಿ ದೂರ ಆದ್ರೆ ಹುಚ್ಚೇನು ಪ್ರಾಣನೇ ಹೊರಟೋಗುತ್ತೆ. ನನ್ನ ಪ್ರೀತಿ ಸತ್ಯ ಅನ್ನೋದಾದ್ರೆ ವಿಷ್ಣು ನನ್ನ ಹುಡ್ಕೊಂಡು ಬರ್ತಾನೆ. ಪ್ರಿಯಾ ಬರೋವರೆಗೂ ಎಲ್ಲೂ ಬರಲ್ಲ ಅಂದ್ರೆ ಅರ್ಥ ಆಗಲ್ವಾ? ಪ್ರಿಯಾ ಬರ್ತಾಳೆ. ಆ ಹುಡುಗಿಯಿಂದ ದೂರ ಆದರೆ ಉದ್ಧಾರ ಆಗ್ತಾನೆ ಅನ್ನೋ ನಂಬಿಕೆ ಇತ್ತು. ಈಗ ಅವನು ಬದುಕ್ತಾನೋ ಇಲ್ವೋ ಅನ್ನೋ ಭಯ ಶುರುವಾಗಿದೆ. ಎಷ್ಟೇ ನೋವಾದರೂ ತಡ್ಕೊಂಡು, ಎಷ್ಟೇ ಅವಮಾನ ಆದರೂ ಸಹಿಸ್ಕೊಂಡು ನೀನು ಪ್ರೀತಿಗೋಸ್ಕರ ಒಬ್ಬ ಕಾಯ್ತಿದ್ದಾನೆ ಅಂತಂದ್ರೆ ಅವನನ್ನು ಮಾತ್ರ ಬಿಡಬೇಡ. ನೀನೇ ಎಲ್ಲ ಇಡೀ ಊರೇ ನನ್ನ ಪ್ರೀತಿ ಪ್ರಿಯಾ ಬಗ್ಗೆ ಮಾತಾಡಿದ್ರೆ ತುಂಡು ತುಂಡ ಕತ್ತು ಸಾಕ್ಬಿಡ್ತೀನಿ. ದೊಡ್ಡ ನೀನು. ಒಂದು ಹುಡುಗಿ ಕಷ್ಟ ಅಂತ ಬಂದ್ರೆ ಅಪ್ಪ ಅದನ್ನು ಭಯ ಪಡ್ತಾನೆ, ಅಣ್ಣ ಅದನ್ನು ಅಡ್ಡ ನಿಲ್ಬೋದು. ಅದೇ ಲವರ್ ಆದರೆ ತೋಳಲ್ಲಿ ತಾಕತ್ತಿರೋರಿಗೆಲ್ಲ ಕೊನೆ ಉಸಿರೋರು ಫೈಟ್ ಮಾಡ್ತಾನೆ ಸರ್. ಕಲ್ಲಿನ ಮೇಲೆ ಹೆಸರು ಕೆತ್ತೋದು ಕಷ್ಟ. ಸ್ವಲ್ಪ ತಾಳ್ಮೆಯಿಂದ ಒಂದ್ಸರಿ ಕೆತ್ತಿದ್ರೆ ಆ ಹೆಸರು ಶಾಶ್ವತವಾಗಿರುತ್ತೆ. ಸಲೀಂ ಅನಾರ್ಕಲಿ, ಲೈಲಾ, ಮಜ್ನು, ರೋಮಿಯೋ, ಜೂಲಿಯಟ್ ಅವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀನಿ ಪ್ರಿಯಾ. ನಾನು ಯಾವಾಗಲೂ ಇಲ್ಲಿರ್ತೀನಿ ವಿಷ್ಣು. ಐ ಲವ್ ಯು.